ಸ್ನೇಹಿತರೆ, ನನ್ನ ಹೆಸರು ಶ್ರೀದೇವಿ. ನನ್ನ ಶ್ರೀದೇವಿ ಮೂರ್ತಿ ಯೂಟ್ಯೂಬ್ ಚಾನಲ್ನಲ್ಲಿ ನಿಮಗೆಲ್ಲ ಸ್ವಾಗತ. ಇವತ್ತು ನಾನು ನಿಮಗೆ 39ರ ಕಟೋರಿ ಬ್ಲೌಸ್ ಯಾವ ರೀತಿ ಕಟಿಂಗ್ ಮಾಡೋದು ಅಂತ ಹೇಳ್ಕೊಡ್ತೇನೆ. ಬ್ಲೌಸ್ ಮೇಲೆ ಅಳತೆ ತೊಗೊಂಡು ಯಾವ ರೀತಿ ಮಾಡಬೇಕು ಅಂತ ಹೇಳ್ಕೊಡ್ತೇನೆ. ಒಂದೊಂದನ್ನೇ ಸ್ಕಿಪ್ ಮಾಡದೆ ನೋಡಿ ಫ್ರೆಂಡ್ಸ್. ಸ್ಕಿಪ್ ಮಾಡಿದರೆ ಅಂದರೆ ನಿಮಗೆ ಅದರಲ್ಲಿ ನಾನು ಚಿಕ್ಕ ಚಿಕ್ಕ ಯಾವುದು ಟಿಪ್ಸ್ಗಳು ಹೇಳಿದ್ದೀನಲ್ಲ ಅದೆಲ್ಲ ಮತ್ತೆ ಗೊತ್ತಾಗೋದಿಲ್ಲ. ಮತ್ತು ಸ್ಕಿಪ್ ಮಾಡಿ ಹಾಗೆ ಅರ್ಧಂಬರ್ಧ ಕಟ್ ಮಾಡಿದ್ರೆ ನಿಮ್ಮ ಬ್ಲೌಸ್ ಖರಾಬ್ ಆಗುತ್ತೆ. ಹಾಗಾಗಿ ಪೂರ್ತಿಯಾಗಿ ನೋಡಿ ಆಮೇಲೆ ತಿಳ್ಕೊಂಡು ಆಮೇಲೆ ಕಟಿಂಗ್ ಮಾಡಿ ಫ್ರೆಂಡ್ಸ್. ಬನ್ನಿ ಈಗ ಯಾವ ರೀತಿ ಕಟಿಂಗ್ ಮಾಡೋದು ಅಂತ ಹೇಳ್ಕೊಡ್ತೇನೆ. ಈಗ ಬ್ಲೌಸ್ ಯಾವ ರೀತಿ ಅಳತೆ ತಗೊಳ್ಳೋದು ಅಂತ ಹೇಳ್ಕೊಡ್ತೇನೆ. ಮೊದಲನೇ ಅಳತೆ ವಿಡಿಯೋದಲ್ಲಿ ಸಹ ನಾನು ನಿಮಗೆ ಎಲ್ಲ ಹೇಳ್ಕೊಟ್ಟಿದ್ದೇನೆ. ಇದರಲ್ಲೂ ಸಹ ಹೇಳ್ಕೊಡ್ತೇನೆ ನೋಡಿ. ಪ್ರತಿಯೊಂದು ಬ್ಲೌಸ್ ಅಳತೆ ತಗೊಳ್ಳುವಾಗ ನಾನು ಹೇಳೋದಿಷ್ಟೇ, ಕರೆಕ್ಟಾಗಿ ಮೊದಲು ನೀವು ಬ್ಲೌಸ್ನ ಇಟ್ಕೊಳ್ಳಿ ಅಂತ. ಈ ರೀತಿ ಕರೆಕ್ಟಾಗಿ ನೀವು ಬ್ಲೌಸ್ನ ಇಟ್ಕೊಂಡ್ರೇನೆ ನಿಮ್ಮ ಅಳತೆ ಕರೆಕ್ಟಾಗಿ ಬರೋದು. ಈ ಥರ ಇಟ್ಕೊಳ್ಳೋದು ಅಥವಾ ಈ ಥರ ಚಿಕ್ಕದಾಗಿ ಮಾಡಿ ಇಟ್ಕೊಳ್ಳೋದು, ಈ ಥರ ಮಾಡಿದ್ರೆ ಕರೆಕ್ಟಾಗಿ ಬರುವುದಿಲ್ಲ. ಓಕೆ, ಹಾಗಾಗಿ ಹೇಳ್ತಿದ್ದೇನೆ ನೋಡಿ. ಮೊದಲು ಕರೆಕ್ಟಾಗಿ ಬ್ಲೌಸ್ನ ಈ ರೀತಿ ಇಟ್ಕೊಳ್ಳಿ. ನಮ್ಮ ಬಾಡಿಯಲ್ಲಿ ಯಾವ ರೀತಿ ಇರುತ್ತಲ್ಲ ಅದೇ ಶೇಪಲ್ಲಿ ಇದು ನಿಂತಿರ್ಬೇಕು. ಓಕೆ, ಆಮೇಲೆ ಈಗ ಮಾಡೋದು ಮೊದಲನೇ ಕೆಲಸ, ಉದ್ದ. ಬ್ಲೌಸ್ ಉದ್ದ ಇದು ನೋಡಿ 12.5 ಇದೆ. ನನಗೆ 13 ತಗೊಳ್ಳಿಕ್ಕೆ ಹೇಳಿದ್ದಾರೆ, 13. ಓಕೆ, ಮತ್ತೆ ಈಗ ನೋಡಿ ಬ್ಲೌಸ್ ಸುತ್ತಳತೆ, ಎದೆ ಸುತ್ತಳತೆ ಈ ಆರ್ಮೋಲಿಂದ ಈ ಆರ್ಮೋಲ್ವರೆಗೂ ಕಂಪಲ್ಸರಿ ಇಲ್ಲೇ ಅಳತೆ ಮಾಡಬೇಕು. ಇಲ್ಲಿ ಕೆಳಗಡೆ ಎಲ್ಲ ಮಾಡಬಾರ್ದು. ಇಲ್ಲಿ ಕೆಳಗಡೆ ಮಾಡಿದ್ರೆ ನಿಮಗೆ ಕಡಿಮೆ ಬರುತ್ತೆ. ಸೊ ಹಾಗಾಗಿ ಕಂಪಲ್ಸರಿಯಿಂದ ಈ ಆರ್ಮೋಲಿಂದ ಈ ಆರ್ಮೋಲ್ವರೆಗೆ ಅಷ್ಟೇನೆ ತಗೊಳ್ಬೇಕು. ನೋಡಿ 19.5 ಕಾಣಿಸ್ತಿದೆ ಅಲ್ಲ, 19.5. ಈಗ ಉದ್ದ 13, ಎದೆ ಸುತ್ತಳತೆ 19.5. 19.5 ಇದು 4ನೇ ಭಾಗ ಮಾಡಿದರೆ 39. ಇದು 39ರ ಬ್ಲೌಸ್ ಕಟೋರಿ ಅಳತೆ ಇದೆ. ಓಕೆ, ಮತ್ತೆ ಬ್ಯಾಕ್ ನೆಕ್. ಈಗ ನೋಡಿ, ಇಲ್ಲಿಂದ ಇಲ್ಲಿ 9.5 ಇದೆ. ಅರ್ಧ ಇಂಚ್ ಎಕ್ಸ್ಟ್ರಾ ಮಾಡಿದ್ದೇನಲ್ಲ, ಸೊ ಇಲ್ಲಿ ಎಕ್ಸ್ಟ್ರಾ ಬರುತ್ತೆ 9.5. ಇಲ್ಲಿ 9.5 ಬರ್ಕೊಂಡಿದ್ದೇನೆ. ಮತ್ತೆ ಆರ್ಮೋಲ್ ಉದ್ದ 5 ಇದೆ ನೋಡಿ. ಆರ್ಮೋಲ್ ಉದ್ದ 5 ಇದೆ. ಇದರ ರೌಂಡ್ 8.5 ಇದೆ. ಕಂಪಲ್ಸರಿ ಇದು ಸಹ ಚೆಕ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್. ಬರೀ ಉದ್ದ ನೋಡಿಕೊಂಡು ಹಾಕೊಳ್ಳೋದಲ್ಲ, ಆರ್ಮೋಲ್ ಚೆಕ್ ಮಾಡ್ಕೊಳ್ಬೇಕು. ಆರ್ಮೋಲ್ ರೌಂಡ್ ಕಂಪಲ್ಸರಿ ಚೆಕ್ ಮಾಡ್ಕೊಳ್ಳೇಬೇಕು. ಈಗ ನಿಮಗೆ ಬ್ಯಾಕ್ದು ಪ್ರತಿಯೊಂದೆಲ್ಲ ಹೇಳ್ಕೊಟ್ಟಿದ್ದೇನೆ. ಬ್ಯಾಕ್ ಹಾಕುವಾಗ ಇಷ್ಟು ಕಂಪಲ್ಸರಿ ನೀವು ಕರೆಕ್ಟಾಗಿ ಮೆಜರ್ಮೆಂಟ್ ತೊಗೊಂಡು ಹಾಕಿದ್ರಲ್ಲ, ಸೊ ನಿಮಗೆ ಫ್ರಂಟ್ ಜಾಸ್ತಿ ಏನು ಟೆನ್ಷನ್ ಕೊಡೋದಿಲ್ಲ. ಮೊದಲು ಬ್ಯಾಕ್ ಕರೆಕ್ಟಾಗಿ ತೊಗೊಂಡ್ಮೇಲೆ ಫ್ರಂಟಿಗೆ ಬರಬೇಕು ಯಾವಾಗಲೂ ಸಹ. ಪ್ರತಿಯೊಂದು ಬ್ಲೌಸಲ್ಲಿ ಹೇಳ್ತಿದ್ದೇನೆ ಫ್ರೆಂಡ್ಸ್. ಈಗ ಫ್ರಂಟ್ ನೋಡಿ, ಇದ್ರದ್ದು ರೌಂಡ್ ಬಂದು 6 ಇದೆ. 6 ಫ್ರಂಟ್ ನೆಕ್ 6 ಇದೆ. ಇನ್ನು ಕಟೋರಿ 6 ಇದೆ. ಇಲ್ಲೆಲ್ಲ ಬರೆದಿದ್ದೇನೆ ನಾನು ನಿಮಗೆ. ಇದು ನಾನು ನಿಮಗೆ ಆಮೇಲೆ ಫೋಟೋ ಹಾಕಿ ಅದರಲ್ಲಿ ಹಾಕ್ತೇನೆ ನೋಡಿ. ಕಾಣಿಸುತ್ತೆ ಈ ಥರ ಸ್ವಲ್ಪ ಬ್ಲರ್ ಆಗಿ ಕಾಣಿಸ್ತಿದೆ, ಅದಕ್ಕೆ ಅದು ನಾನು ನಿಮಗೆ ತೋರಿಸ್ತಿಲ್ಲ. ಆಮೇಲೆ ಫೋಟೋ ಹಾಕಿ ತೋರಿಸ್ತೇನೆ. ಓಕೆ, ಈಗ ನೋಡಿ ಎಲ್ಲ ಅಳತೆ ಆಯ್ತಲ್ಲ. ಈಗ ಕಟೋರಿ ಎಷ್ಟು ಬೇಕು ಅಂತ ಗೊತ್ತಾಯಿತು. ಫ್ರಂಟ್ ನೆಕ್ ಗೊತ್ತಾಯಿತು, ಬ್ಯಾಕ್ ನೆಕ್ ಗೊತ್ತಾಯಿತು, ಆರ್ಮೋಲ್ ರೌಂಡ್, ಉದ್ದ, ಸೊಂಟದ ಅಳತೆ ಮತ್ತು ಎದೆ ಸುತ್ತಳತೆ ಎಲ್ಲ ತೊಗೊಂಡಿದ್ದೀವಿ. ಸೊಂಟದ ಅಳತೆ ಬಂದು ಇದು 15.5 ಇದೆ. ಬ್ಯಾಕ್ ಸೈಡ್ ಅಂದರೆ ಪೂರ್ತಿ 31 ಆಗುತ್ತೆ. ಸೊ 31 ಬರ್ಕೊಂಡಿದ್ದೇನೆ. ಓಕೆ, ನಾನು ಯಾವ್ಯಾವ ರೀತಿ ಮೆಜರ್ಮೆಂಟ್ ತೊಗೊಂಡೆ ಎಲ್ಲ ನಾನು ನಿಮ್ಗೆ ಈಗ
ಕರೆಕ್ಟಾಗಿ ತಿಳಿಸ್ಕೊಟ್ಟಿದ್ದೇನೆ. ನಾನು ಈಗ ನಿಮಗೆ ಪೇಪರ್ ಮೇಲೆ ಯಾವ ರೀತಿ ಹಾಕ್ಕೊಳ್ಬೇಕು ಅಂತ ತೋರಿಸ್ಕೊಡ್ತೇನೆ ನೋಡಿ. ನೋಡಿ ಪೇಪರ್ ಮೇಲೆ ಯಾವ ರೀತಿ ಹಾಕ್ಕೊಳ್ಳೋದು ಅಂತ ತೋರಿಸ್ಕೊಡ್ತೇನೆ ಈಗ. ಈಗ ನೋಡಿ ಬ್ಲೌಸ್ ಉದ್ದ 13 ಇದೆ. 1 ಇಂಚು ನಾನು ಎಕ್ಸ್ಟ್ರಾ ಆ್ಯಡ್ ಮಾಡ್ತಿದ್ದೇನೆ ಹೊಲಿಯೋಕ್ಕೆ ಅಂತ. ಓಕೆ, ಶೋಲ್ಡರ್ ಬಂದು 10 ಇದೆ. ಸೊ 10ರ ಅರ್ಧ 5. ಆರ್ಮೋಲು ಉದ್ದ 5 ಇದೆ. ಆರ್ಮೋಲ್ ಉದ್ದ 5. ಮತ್ತೆ ಎದೆ ಸುತ್ತಳತೆ 39ರ 4ನೇ ಭಾಗ 9.5. ಈ ಕಡೆ 2 ಮಾರ್ಜಿನ್ ತಗೊಳ್ತಿದ್ದೇನೆ. ಓಕೆ, ನೋಡಿ ಈ ರೀತಿ ನಮ್ಮದು ಬಾಕ್ಸ್ ರೆಡಿ. ಈಗ ಇಲ್ಲಿ ನೋಡಿ ನಾನು ಕೊರಳು 2 ತಗೊಳ್ತಿದ್ದೇನೆ. ಓಕೆ, ಕೊರಳು 2. ಉದ್ದ ಆವಾಗಲೇ ಹೇಳಿದ್ದೆ 9.5 ಇದೆ ಅಂತ. ಸೊ ಹಾಗಾಗಿ 9.5 ಮೇಲೆ ಮಾರ್ಕ್ ಮಾಡ್ತೇನೆ. ಇಲ್ಲಿ 2.5. ಓಕೆ, ಮತ್ತೆ ಇದಕ್ಕೆ ನಾನು ಇಲ್ಲಿ ತಂದು ಜಾಯಿಂಟ್ ಮಾಡಿದೆ. ಇಲ್ಲಿ ನೋಡಿ ಈ ರೀತಿ ರೌಂಡ್ ತಗೊಂಡೆ. ಅರ್ಧ ಇಂಚ್ ಎಕ್ಸ್ಟ್ರಾ ಕೆಳಗೆ ತಗೊಂಡಿದ್ದೇನಲ್ಲ, ಅದಕ್ಕೆ ನಾನು ಸ್ವಲ್ಪ ರೌಂಡ್ ತಗೊಂಡೆ. ಈಗ ಆರ್ಮೋಲ್ 1.5 ನೋಡಿ. ಆರ್ಮೋಲ್ ನೋಡಿ. ಹಾಗೆ ಈ ರೀತಿ ಸಹ ಚೆಕ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್. ನೋಡಿ ನಂದು ಆರ್ಮೋಲ್ ಆವಾಗಲೇ ನಾನು ನಿಮಗೆ ಅಳತೆಯಲ್ಲಿ ಚೆಕ್ ಮಾಡಿ ತೋರಿಸಿದೆ, 8.5 ಬಂದಿತ್ತು. ಸೊ ಇಲ್ಲಿ ಸಹ 8.5 ಬಂದಿದೆ. ಓಕೆ, ಅರ್ಥ ಆಯ್ತಾ? ಇದು ಕರೆಕ್ಟಾಗಿ ಬಂದರೆ ನಿಮ್ಮದು ಇಲ್ಲಿ ಫಿಟ್ಟಿಂಗ್ ಲೈನ್ ಚೆನ್ನಾಗಿ ಬರುತ್ತೆ. ಓಕೆ, ನಾನು ಹೇಳ್ಕೊಡೋ ಮೆಥಡ್ ನಿಮಗೆ ಇಷ್ಟ ಆದಲ್ಲಿ ಕಮೆಂಟ್ ಹಾಕಿ ಫ್ರೆಂಡ್. ಇಷ್ಟ ಆಗದೇ ಇದ್ದರೂ ಸಹ ಕಮೆಂಟ್ ಹಾಕಿ. ನೋಡಿ ಇದು ರೌಂಡು. ಇದೊಂದು ಹೇಳ್ತೇನೆ ನೋಡಿ, ಈಗ ತೋರಿಸ್ಕೊಡ್ತೇನೆ ನಿಮಗೆ. ಇದು ಬ್ಯಾಕ್ ನೆಕ್ ರೌಂಡ್ ಇದೆ. ಓಕೆ, ಇದು ನಾವು ಕಂಪಲ್ಸರಿ ಚೆಕ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್. ಈಗ ನಾನು 9.5 ಬಂದಿತ್ತು. ಸೊ ಹಾಗಾಗಿ 9.5 ತಗೊಂಡೆ, ರೌಂಡ್ ಹಾಕಿದೆ. ಈ ರೀತಿ ಹಾಕಿ ಬಿಡೋದಲ್ಲ ನೋಡಿ. ಹೊಲ್ದ ಮೇಲೆ ಎಲ್ಲರೂ ಅಂತಾರೆ ಚಿಕ್ಕದಾಯ್ತು ದೊಡ್ಡದಾಯ್ತು ಅಂತ. ಹಾಗಾಗಿ ಮೊದಲು ಈ ರೌಂಡ್ನ ಕಂಪಲ್ಸರಿ ನೀವು ಈ ರೀತಿ ನೋಡಿ ಅಳತೆ ಮಾಡ್ಕೊಳ್ಳಿ. ನೋಡಿ ಇದು 12 ಬಂದಿದೆ. ಓಕೆ, ನಮ್ಮದು ಸೆಂಟರ್ ಪಾಯಿಂಟ್ ತೆಗಿಬೇಕು ಫಸ್ಟು. ಈ ರೀತಿ ಸೆಂಟರ್ ಪಾಯಿಂಟ್ ತೆಗೆದು ಎಷ್ಟು ಬಂದಿದೆ ಅಂತ ನೋಡ್ಕೊಳ್ಬೇಕು. 12 ಬಂದಿದೆ ಅಲ್ಲ. ಈಗ ಇದರಲ್ಲಿ ಎಷ್ಟು ಬರುತ್ತೆ ಅಂತ ಸಹ ಮಾರ್ಕ್ ಮಾಡಿದ್ಮೇಲೆ ನಾವು ಚೆಕ್ ಮಾಡ್ಕೊಳ್ಬೇಕು. ನೋಡಿ ನೋಡಿ 12 ಬಂದಿದೆ. ಓಕೆ, ಕರೆಕ್ಟಾಗಿ 12 ಬಂದಿದೆ. ಅಕಸ್ಮಾತ್ ಬಂದಿಲ್ಲ ಅಂದರೆ ಇಲ್ಲಿ ಏನು ಮಾಡೋ ಹಾಗಿಲ್ಲ, ಇಲ್ಲಿ ಸ್ವಲ್ಪ ಚೇಂಜಸ್ ಮಾಡ್ಕೊಳ್ಬೇಕು. ಓಕೆ, ನೋಡಿ
ಬ್ಯಾಕ್ ಪಾರ್ಟು ರೆಡಿ. ಈಗ ಇದೇ ಇಟ್ಕೊಂಡು ಫ್ರಂಟ್ ಯಾವ ರೀತಿ ಕಟ್ ಮಾಡೋದು ಅಂತ ಹೇಳ್ತೇನೆ ನಾನು ನಿಮಗೆ. ಬ್ಯಾಕ್ ಯಾಕೆ ನಾನು ನಿಮಗೆ ಕರೆಕ್ಟ್ ಮಾಡಿ ಅಂತ ಹೇಳ್ತೇನೆ ಅಂದರೆ, ಬ್ಯಾಕ್ ಕರೆಕ್ಟ್ ಆಯ್ತಂದ್ರೆ ಫ್ರಂಟ್ ಈಸಿಲಿ ರೆಡಿ ಆಗಿಬಿಡತ್ತೆ. ಸೊ ಹಾಗಾಗಿ ಬ್ಯಾಕ್ ಮೇಲೆ ತುಂಬ ಧ್ಯಾನ ಕೊಡಿ. ಬ್ಯಾಕ್ ಕಂಪಲ್ಸರಿ ಇಂಪಾರ್ಟೆಂಟ್ ಇದೆ. ನೋಡಿ, ನಾನು ಇಲ್ಲಿ ಕಟೋರಿ ಹಾಕ್ತಿದ್ದೇನಲ್ಲ, ಹಾಗಾಗಿ ಇಲ್ಲಿ ನೋಡಿ ಅರ್ಧ ಇಂಚ್ ಎಕ್ಸ್ಟ್ರಾ ತೊಗೊಳ್ತಿದ್ದೇನೆ, ಅರ್ಧ ಇಂಚ್ ಮಾರ್ಜಿನ್ ತೊಗೊಳ್ತೇನೆ. ಕಂಪಲ್ಸರಿ ಕ್ರಾಸ್ ಅರ್ಧ ಇಂಚ್ ಎಕ್ಸ್ಟ್ರಾ ತೊಗೊಳ್ಳೇಬೇಕು. ನೋಡಿ, ನಾನು ನಿಮಗೆ ತೋರಿಸ್ತೇನೆ. ಈಗ ನೋಡಿ, ಇದನ್ನು ಯಾವ ರೀತಿ ಇದೆ ಅದೇ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಇದು ಬ್ಯಾಕ್ ಪಾರ್ಟು. ನೋಡಿ, ಇಲ್ಲಿ ಮಾತ್ರ ಸ್ವಲ್ಪ ಇಷ್ಟೇ ತಗೊಂಡು ಬಿಟ್ಬಿಡಿ, ಯಾಕೆಂದರೆ ನಮಗೆ ಗೊತ್ತಿರಬೇಕಲ್ಲ. ನೋಡಿ, ಇದು ಬ್ಯಾಕಿಂದ ನಾನು ಫ್ರಂಟ್ ತೆಗೆದೆ. ಓಕೆ, ಇಷ್ಟು ಅಳತೆ ತಗೊಳ್ಳೋದೇನೆ ಈಸಿಲಿ ಮಾಡಿದ್ದೇನೆ. ನೋಡಿ, ಈಗ ಇದರಲ್ಲಿ ಏನೇನು ಚೇಂಜಸ್ ಮಾಡಬೇಕಂದ್ರೆ, ನೋಡಿ, ಇಲ್ಲಿಂದ 2ರ ಮೇಲೆ ಒಂದು ಪಾಯಿಂಟ್, ಮತ್ತು ಇಲ್ಲಿಂದ 5ರ ಮೇಲೆ ಪಾಯಿಂಟ್, ಇದು ತಂದು ಇದಕ್ಕೆ ಜಾಯಿಂಟ್ ಮಾಡಬೇಕು. ಇದು ಈ ರೀತಿ ಲೈನ್ ಎಳೀರಿ. ಇದು ಇಲ್ಲಿ 6. ಓಕೆ, ಈಗ ನೋಡಿ, ಇಲ್ಲಿ ರೌಂಡ್ ಹಾಕಿದ್ವಿ. ಓಕೆ, ಇದು ಫ್ರಂಟ್ ಪಾರ್ಟ್ ರೆಡಿ. ಈಗ ಇದಕ್ಕೆ ನಾವು ಇಲ್ಲಿನು ಅರ್ಧ ಇಂಚು ಒಳಗಡೆ ಬರಬೇಕಿದು. ಓಕೆ, ನೋಡಿ ಈ ರೀತಿ ಬಂತು. ಈಗ ಕ್ರಾಸ್ ಬೆಲ್ಟ್ ಹಾಕೊಳ್ಳೋಣ. ನೋಡಿ, ಇಲ್ಲಿಂದ ಕೆಳಗಿನಿಂದ 3ರ ಮೇಲೆ ಮಾರ್ಕ್ ಮಾಡಿದ್ದೇನೆ. ನೋಡಿ, ಓಕೆ, ಇದಕ್ಕೆ ಒಂದು ಲೈನ್, ಸ್ಟ್ರೇಟ್ ಆಗಿ ಲೈನ್ ಹಾಕೊಂಡು ಬಿಡೋಣ. ನೋಡಿ, ಈ ರೀತಿ ಇಲ್ಲಿಂದ ಸುಮಾರು 2.5 ಅಷ್ಟು ಪಾಯಿಂಟ್ ಇರಬೇಕು. ಓಕೆ, ಇದನ್ನ ಈ ರೀತಿ ತಗೊಂಡು ಈ ರೀತಿ ಸ್ವಲ್ಪ ರೌಂಡ್ ಮಾಡ್ಕೊಳ್ಳಿ, ಸ್ವಲ್ಪ. ಓಕೆ, ಕ್ರಾಸ್ ಬೆಲ್ಟ್ ರೆಡಿ. ಕ್ರಾಸ್ ಬೆಲ್ಟ್ ತೆಗೆಯೋದೇನು ತುಂಬ ಕಷ್ಟ ಇರಲ್ಲ, ಇಷ್ಟೇ ಮಾಡಿ, ತುಂಬ ಈಸಿಯಾಗಿ ಬರುತ್ತೆ. ಓಕೆ, ಈಗ ನಾನು ನಿಮಗೆ ಆವಾಗಲೇ ಹೇಳಿದ್ದೆ ಮೆಜರ್ಮೆಂಟಲ್ಲಿ ಕಟೋರಿ 6 ಬೇಕಂತ. ಸೊ ಇಲ್ಲಿ ನಾನೊಂದು ಪಾಯಿಂಟ್ ಕೊಡ್ತೇನೆ, ಮತ್ತು ಇಲ್ಲಿ 1ರ ಗ್ಯಾಪ್ ಇದೆ. ನೋಡಿ, ಈ ಲೈನಿಗೆ ಈ ರೀತಿ ಲೈನ್ ಎಳೀರಿ. ಈಗ ಕಟೋರಿ ಶೇಪ್ ಹಾಕೋಣ. ನೋಡಿ ಎಷ್ಟು ಚೆನ್ನಾಗಿ ಬಂತಂತ. ಇದು ನಮ್ಮ 39 ಸೈಜ್ ಕಟೋರಿ. ಈಗ ಫ್ರೆಂಡ್ಸ್, ಕಟಿಂಗ್ ಇಷ್ಟ ಆದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಕೊಡಿ, ಕಮೆಂಟ್ಸ್ ಹಾಕಿ. ನಿಮ್ಗೆ ಇಷ್ಟ ಆದಲ್ಲಿ ನಿಮ್ಗೆ ಏನು ಅನ್ನಿಸ್ತು ಅಂತ ನನಗೆ ಕಮೆಂಟ್ಸಲ್ಲಿ ಹಾಕಿ. ಒಂದೊಂದೇ ಸಣ್ಣ ಸಣ್ಣ ಚಿಕ್ಕ ಚಿಕ್ಕ ಡೌಟ್ಸ್ಗಳೆಲ್ಲ ನಾನು ನಿಮಗೆ ಇದರಲ್ಲಿ ಹೇಳ್ತಿರ್ತೇನೆ. ನೀವು ಅರ್ಥ ಮಾಡಿಕೊಂಡು ತಿಳ್ಕೊಂಡು ಹೊಲಿರಿ ಫ್ರೆಂಡ್ಸ್.
ಇದೇ ರೀತಿ ಕಟ್ ಮಾಡ್ಕೊಂಡು ಹೊಲಿರಿ, ತುಂಬ ಚೆನ್ನಾಗಿ ಬರುತ್ತೆ. ಮನೇಲೇ ಕೂತ್ಕೊಂಡು ಕಲಿಬೋದು, ಅಷ್ಟೊಂದು ಚೆನ್ನಾಗಿ ಹೇಳ್ಕೊಟ್ಟಿದ್ದೇನೆ. ನೀವು ದುಡ್ಡು ಕೊಟ್ಟು ಹೊರಗಡೆ ಹೋದರೂ ಸಹ ಇಷ್ಟು ಚೆನ್ನಾಗಿ ಹೇಳ್ಕೊಡೋದಿಲ್ಲ. ನಾನೇ ಕಲ್ತಿದ್ದೇನೆ, ಹಾಗಾಗಿ ನನಗೆ ಗೊತ್ತುಂಟು. ಅಷ್ಟೇ ಸ್ವಲ್ಪ ಪ್ರಾಕ್ಟೀಸ್ ಮಾಡಿ, ಪೇಪರಲ್ಲಿ ಹಾಕಿ ಪ್ರಾಕ್ಟೀಸ್ ಮಾಡಿ, ತಾನಾಗೆ ನಿಮಗೆ ಇವೆಲ್ಲ ಮೆಥಡ್ಗಳು ಅರ್ಥ ಆಗತ್ತೆ. ನೋಡಿ, ಇದು ಕಟೋರಿ, ಇಲ್ಲಿ ನೋಡಿ, ಇದರಲ್ಲಿ ಒಂದು ನಿಮಿಷ, ಇಲ್ಲಿ ಸಹ ಗ್ಯಾಪ್ ನೋಡ್ಕೊಳ್ಬೇಕು ಫ್ರೆಂಡ್ಸ್. ಇಲ್ಲಿ ನೋಡಿ 2.5 ಇದೆ. ಓಕೆ, ಇದು ಕಂಪಲ್ಸರಿ ಇಷ್ಟು ಇರಲೇಬೇಕು ಕಟಿಂಗ್ಗಿಂತ ಮುಂಚೆ. ಇದಕ್ಕಿಂತ ಚಿಕ್ಕದು ಬಂದರೆ ಇಲ್ಲಿ ನೀವು ತಪ್ಪು ಮಾಡ್ತಾ ಇದ್ದೀರಂತ ಅರ್ಥ ಆಗುತ್ತೆ. ಓಕೆ, ಕರೆಕ್ಟ್ ಮಾಡ್ಕೊಳ್ಳಿ. ಇದು ಸಹ ಕಟೋರಿ ತೆಗೆಯೋರು ಇದು ಸಹ ಗೊತ್ತಿರಬೇಕು ಅವರಿಗೆ, ಹಾಗಾಗಿ ನಾನು ನಿಮಗೆ ಹೇಳಿದೆ. ಈಗ ನೋಡಿ, ಕಟೋರಿ ಪಾರ್ಟ್ ರೆಡಿ, ಕ್ರಾಸ್ ಬೆಲ್ಟ್ ರೆಡಿ, ಬ್ಯಾಕ್ ಸೈಡ್ ರೆಡಿ. ಓಕೆ, ನೋಡಿ ಬ್ಯಾಕ್ ಸೈಡು ಕಟೋರಿ ಪಾರ್ಟು, ಇದು ಕ್ರಾಸ್ ಬೆಲ್ಟು. ಈ ಕಟೋರಿ ಭಾಗನ ಈಗ ನಾವು ದೊಡ್ಡ ಮಾಡ್ಕೊಳ್ಳೋಣ. ಓಕೆ, ಇಷ್ಟೇ ಕಟೋರಿ ಅಂತೂ ನಡೆಯೋದಿಲ್ಲಲ್ಲ. ಈಗ ಇದೇ ಉಳಿದಿರೋ ಪಾರ್ಟಲ್ಲಿ ನೋಡಿ, ಇದೇ ಉಳಿದಿದೆ ಅಲ್ಲ ಮೇಲಿನದ್ದು, ಅದರಲ್ಲಿ ಈಗ ನಾನು ಕಟೋರಿ ಮೊದಲು ಇದು ಯಾವ ರೀತಿ ಇದೆ ಅಲ್ಲ ಆ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಓಕೆ, ಕರೆಕ್ಟಾಗಿ ಮಾರ್ಕ್ ಮಾಡ್ಕೊಳ್ಳಿ. ಕರೆಕ್ಟಾಗಿ ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡಿಕೊಂಡು ನೋಡಿ, ಮಾರ್ಕ್ ಮಾಡ್ಕೊಂಡ್ಮೇಲೆ ಇಲ್ಲಿ ನೋಡಿ 1/2 ಇಂಚ್, ಕರೆಕ್ಟಾಗಿ 1/2 ಇಂಚ್ ತಗೊಳ್ಳಿ. ಈ ರೀತಿ ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಹೇಳ್ತಿದ್ದೇನೆ, ನಿಮ್ಗೆ ಅರ್ಥ ಆಗೋ ರೀತಿ ಹೇಳಿದ್ದೇನೆ. ಅರ್ಧ ಅರ್ಧ ನೋಡಿ ಬಿಟ್ಟರೆ ನಿಮಗೆ ಅರ್ಥ ಆಗೋದಿಲ್ಲ. ಸೊ ಮೊದಲೇ ಹೇಳ್ತಿದ್ದೇನೆ, ಅರ್ಧ ಅರ್ಧ ನೋಡಬೇಡಿ, ಪೂರ್ತಿ ಪಾರ್ಟ್ ನೋಡಿ. ಯಾಕೆಂದರೆ ಅರ್ಧ ಅರ್ಧ ನೋಡಿದ್ರೆ ಅರ್ಧದಲ್ಲಿ ನಾನು ಏನು ಹೇಳಿದ್ದೆ ಅನ್ನೋದನ್ನ ನಿಮಗೆ ಗೊತ್ತಾಗೋದಿಲ್ಲ, ಅಂದಮೇಲೆ ಅದು ಕರೆಕ್ಟಾಗಿ ಬರೋದಿಲ್ಲಲ್ಲ ಕಟಿಂಗ್. ಹಾಗಾಗಿ ಹೇಳ್ತಿದ್ದೇನೆ, ಸ್ಕಿಪ್ ಮಾಡದೇನೆ ನೋಡಿ, ನಿಮಗೆ ಯೂಸ್ ಆಗತ್ತೆ. ಈಗ ನೋಡಿ 1.5. ಓಕೆ, ಇದು 1.5 ತಗೊಂಡೆ, ಇಲ್ಲಿ 1/2 ಇಂಚ್ ಎಕ್ಸ್ಟ್ರಾ ಮಾಡಿದೆ. ಈಗ ಇಲ್ಲಿ ನೋಡಿ, ಇದು ಟೋಟಲ್ ಆಗಿ 8ರ ಮೇಲೆ 3 ಕಡ್ಡಿ ಬರ್ತಿದೆ ನೋಡಿ. ಇಲ್ಲಿ ಅರ್ಧ ಮಾಡಬೇಕು, ಈ ರೀತಿ ಅರ್ಧ ಮಾಡಿ, ಇಲ್ಲಿ ನೋಡಿ ಈ ರೀತಿ ಅರ್ಧ ಮಾಡಿ, ಇಲ್ಲಿ ಒಂದು ಪಾಯಿಂಟ್, ಈ ಪಾಯಿಂಟಿನಲ್ಲಿ ಇಲ್ಲಿ ನೀವು 1.5 ತಗೊಳ್ಳಿ. ನೋಡಿ 1.5. ಓಕೆ, ಈಗ ಈ ರೀತಿ ನೋಡಿ, ಈ ರೀತಿ ಆಯ್ತಲ್ಲ ಕಟೋರಿ ಕಟಿಂಗ್, ಈ ರೀತಿ ಬಂದಿದೆ ನೋಡಿ. ನಿಮಗೆ ಅರ್ಥ ಆಗತ್ತೆ. ನಿಮಗೆ ಬರದೇ ಇದ್ದರೆ ಫ್ರೆಂಡ್ಸ್ ನೋಡಿ, ಇದೇ ರೀತಿ ಪೇಪರಲ್ಲಿ ಹಾಕಿ ಮತ್ತೆ ಮತ್ತೆ ಪ್ರಾಕ್ಟೀಸ್ ಮಾಡಿ, ಬಂದೇ ಬರ್ತದೆ. ಓಕೆ, ಬಿಗ್ನರ್ಸ್ಗೆ ಕಂಪಲ್ಸರಿ ಪೇಪರ್ ಕಟಿಂಗ್ ಇಂಪಾರ್ಟೆಂಟ್ ಇದೆ. ಸೊ ಹಾಗಾಗಿ ಪೇಪರ್ ಮೇಲೆ ಹಾಕಿ ಕಟ್ ಮಾಡಿ ಪ್ರಾಕ್ಟೀಸ್ ಮಾಡಿ, ನಂತರ ಬಟ್ಟೆ ಮೇಲೆ ಕಟ್ ಮಾಡಿ ಫ್ರೆಂಡ್ಸ್. ಕಟೋರಿಗೆ ಕಂಪಲ್ಸರಿ ಪೇಪರ್ ಬೇಕೇ ಬೇಕು. ಬಿಗ್ನರ್ಸು ಇರಲಿ ಯಾರೇ ಇರಲಿ ಕಂಪಲ್ಸರಿ ಇದ್ರ ಮೇಲೆ ಹಾಕಬೇಕು, ಬಟ್ಟೆ ಮೇಲೆ ಹಾಕಬಾರ್ದು ಫ್ರೆಂಡ್ಸ್, ಬಟ್ಟೆ ಹಾಳಾಗತ್ತೆ. ಓಕೆ, ಈಗ ನೋಡಿ, ಈ ಚಿಕ್ಕ ಕಟೋರಿಯಿಂದ ನಾನು ಈ ದೊಡ್ಡ ಕಟೋರಿ ರೆಡಿ ಮಾಡಿದೆ. ಓಕೆ, ಈಗ ತೋಳು ಯಾವ ರೀತಿ ಕಟಿಂಗ್ ಮಾಡೋದು ಅಂತ ಹೇಳ್ಕೊಡ್ತೇನೆ ನೋಡಿ. ತೋಳು ನೋಡಿ ಉದ್ದ ಬಂದು 10 ಇದೆ. ಸೊ 11 ಇಟ್ಕೊಳ್ತಿದ್ದೇನೆ. ಮೊದಲು ಹೇಳ್ತೇನೆ ನಾನು ನಿಮಗೆ. ಇಲ್ಲಿ ನೋಡಿ, ಪೇಪರ್ ಓಪನ್ ಮಾಡಿದಾಗ ಇಲ್ಲಿ
ಪ್ಯಾಕ್ ಇದೆ, ಈ ಪ್ಯಾಕ್ ಇದ್ದ ಜಾಗಕ್ಕೆ ಉದ್ದ ಬರಬೇಕು ಕಂಪಲ್ಸರಿ. ಪ್ಯಾಕ್ ಎಷ್ಟೇ ಉದ್ದ ಇರಲಿ, ಅದು ಚಿಕ್ಕ ಚಿಕ್ಕ ತೋಳೆ ಇರಲಿ ದೊಡ್ಡ ತೋಳೆ ಇರಲಿ, ಪ್ಯಾಕ್ ಇದ್ದ ಕಡೆನೇ ಉದ್ದ ತಗೊಳ್ಳಿ. ಓಕೆ, ಉದ್ದ 10 ಇದೆ, ನಾನು ತಗೊಂಡಿದ್ದೇನೆ 1 ಇಂಚ್ ಎಕ್ಸ್ಟ್ರಾ ಹೊಲಿಯೋಕ್ಕೆ ಅಂತ 11. ಇಲ್ಲಿ ನಾನು 3.5 ಮೇಲೆ ಒಂದು ಮಾರ್ಕ್ ಮಾಡ್ತಿದ್ದೇನೆ ನೋಡಿ. ಮೇಲಿಂದ ಈ ರೀತಿ 11 ತಗೊಂಡು ಈ ಮೇಲಿಂದ ಈ ಕಡೆ 3. ಇದು ಕಂಪಲ್ಸರಿ ನೋಡಿ ಫ್ರೆಂಡ್ಸ್, ತೋಳಿನದ್ದು ರಿಂಕಲ್ಸ್ ಬರೋದಿಲ್ಲ ಈ ರೀತಿ ಮಾಡಿದರೆ. ಈ 3.5 ಮೇಲೆ ಸ್ಟ್ರೇಟ್ ಆಗಿ ಇಟ್ಕೊಂಡು ಈ ರೀತಿ ಲೈನ್ ಹಾಕೊಳ್ಳಿ. ಇದು ಫಿಟ್ಟಿಂಗ್ ಬಂದು ತೋಳು ಫಿಟ್ಟಿಂಗ್ ಆವಾಗಲೇ ಹೇಳಿದೆ 5.5 ಅಂತ. ನೋಡಿ ಇಲ್ಲಿ 2 ಇಂಚ್ ಮಾರ್ಜಿನ್ ಬಿಡ್ತಿದ್ದೇನೆ. ಹಾಗೆ ನಮ್ಮ ಆರ್ಮೋಲ್ ರೌಂಡು 8.5 ನೋಡಿ, ಇಲ್ಲಿ ಒಂದು ಪಾಯಿಂಟ್ ಮಾಡ್ಕೊಳ್ಳಿ 8.5. ಇದು ಮಾರ್ಜಿನ್ ಬಿಡ್ತಿದ್ದೇನೆ ನೋಡಿ. ಈ ರೀತಿ ಹಾಕ್ಕೊಂಡು ಇಲ್ಲಿಂದ ಸುಮಾರು 2.5 ಅಷ್ಟು ಸ್ಟ್ರೇಟ್ ಬರಬೇಕು. ಓಕೆ ನೋಡಿ, 2.5 ಅಷ್ಟು ಈ ಥರ ತಗೊಂಡು ಇಲ್ಲಿಂದ ಡೌನ್ ಮಾಡಿ ತುಂಬ ಈಸಿಲಿ ನಿಮಗೆ ತೋಳು ಬರುತ್ತೆ. ಓಕೆ, ಈ ರೀತಿ ಆಯ್ತು. ನೋಡಿ ಫ್ರೆಂಡ್ಸ್, ಈ ರೀತಿ ಬಂದಿದೆ. ಈ ರೀತಿ ನೀವು ಕಟಿಂಗ್ ಮಾಡ್ಕೊಳ್ಳಿ, ತೋಳಲ್ಲಿ ಸ್ವಲ್ಪನೂ ರಿಂಕಲ್ಸ್ ಬರೋದಿಲ್ಲ. ಓಕೆ, ಈ ರೀತಿ ಮೆಜರ್ಮೆಂಟಲ್ಲಿ ನೀವು ಕಟಿಂಗ್ ಮಾಡಿ ಫ್ರೆಂಡ್ಸ್, ನಿಮಗೆ ಸ್ವಲ್ಪನೂ ಏನು ಸಹ ತೊಂದರೆ ಆಗೋದಿಲ್ಲ. ಬ್ಲೌಸ್ ನಂಬರ್ 1 ಆಗಿ ಬರುತ್ತೆ ನೋಡಿ. ಓಕೆ ನೋಡಿ, ನೋಡಿ ಈ ಥರ ನಾನು ಇಟ್ಕೊಂಡು ಮಾರ್ಕ್ ಹಾಕಿದ್ದೇನೆ. ಇದೇ ಥರ ನೀವು ಸಹ ಇಟ್ಕೊಳ್ಳಿ. ಇದು ಲೈನಿಂಗ್ ಬಟ್ಟೆ ಇದೆ, ಲೈನಿಂಗ್ ಬಟ್ಟೆ ಮೇಲೆ ನಾನು ಪೇಪರ್ ಇಟ್ಕೊಂಡು ಈ ರೀತಿ ಮಾರ್ಕ್ ಹಾಕಿದ್ದೇನೆ ನೋಡಿ. ನಿಮಗೆ ಕಾಣಿಸ್ತಿದೆ ನೋಡಿ. ಇದು ಬ್ಯಾಕ್, ಇದು ಫ್ರಂಟ್, ಮತ್ತು ಇದು ಕಟೋರಿ ಪಾರ್ಟ್, ಇದು ಕ್ರಾಸ್ ಬೆಲ್ಟ್, ತೋಳು, ಇದೆಲ್ಲ ಹಾಕಿದ್ದೇನೆ. ಈಗ ತೆಗಿತೇನೆ ನೋಡಿ, ಯಾಕಂದರೆ ನಾನು ಆಲ್ರೆಡಿ ಮಾರ್ಕ್ ಮಾಡ್ಕೊಂಡು ಇಟ್ಟಿದ್ದೇನೆ ಪೂರ್ತಿ ನೋಡಿ. ಈಗ ಇದೇ ಲೈನಿಂಗ್ ಬಟ್ಟೆ ಇಟ್ಕೊಂಡು ನಾನು ಮೇನ್ ಫ್ಯಾಬ್ರಿಕಲ್ಲಿ ಹಾಕ್ತೇನೆ. ಮೇನ್ ಫ್ಯಾಬ್ರಿಕಲ್ಲಿ ಹಾಕಿ ಸ್ಟಿಚಿಂಗ್ ಮಾಡೋದನ್ನು ನಾನು ಸೆಕೆಂಡ್ ಪಾರ್ಟಲ್ಲಿ ಹಾಕ್ತೇನೆ ಸ್ಟಿಚಿಂಗು, ಯಾಕಂದರೆ ಇದೇ ತುಂಬ ದೊಡ್ಡ ವಿಡಿಯೋ ಆಗಿಬಿಟ್ಟಿದೆ. ಸೊ ಹಾಗಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಸ್ಟಿಚಿಂಗ್ ಹಾಕ್ತೇನೆ. ಕಟಿಂಗನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಫ್ರೆಂಡ್ಸ್, ತುಂಬ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ ನಾನು, ನಿಮಗೆ ಅರ್ಥ ಆಗಲಿ ಅಂತ. ನನಗೆ ತಿಳಿದಿರೋ ಪ್ರಕಾರ ಚೆನ್ನಾಗಿ ಮಾಡಿದ್ದೇನೆ ಅನಿಸುತ್ತೆ. ಆದರೆ ಸಹ ನೀವು ಟ್ರೈ ಮಾಡಿ ನನಗೆ ಮೆಸೇಜ್ ಮಾಡಿ ಚೆನ್ನಾಗಿ ಬಂದಿದೆ ಅಂತ. ಆವಾಗ ನನಗನ್ಸುತ್ತೆ ನಾನು ಚೆನ್ನಾಗಿ ಹೇಳ್ಕೊಟ್ಟಿದ್ದೀನಿ ಅಂತ. ನೋಡಿ, ಇದು ಬ್ಯಾಕು,
ಇದು ಕಟೋರಿ. ನೋಡಿ ಇದು ಮೇನ್ ಫ್ಯಾಬ್ರಿಕ್ ಇದೆ. ನಾನು ಇದು ಐರನ್ ಇಲ್ಲ, ಸ್ವಲ್ಪ ಐರನ್ ಮಾಡ್ಕೋಬೇಕು. ಆಮೇಲೆ ಮೇನ್ ಫ್ಯಾಬ್ರಿಕಲ್ಲಿ ನಾನು ಹಾಕಿ ಸೇಮ್ ಇದೇ ರೀತಿ ಇಟ್ಟು ಕಟ್ ಮಾಡೋದಿದೆ ಫ್ರೆಂಡ್ಸ್, ನೀವು ಮಾಡಿ. ಓಕೆ, ಈಗ ನನ್ನ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲ ಧನ್ಯವಾದಗಳು ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ಸ್ ಹಾಕಿ ಫ್ರೆಂಡ್ಸ್.